ಹೋಗಿದ್ದೆ. ನಿನ್ನ ಅನುಮಾನ ಸರಿಯಾಗೇ ಇದೆ. ಅವತ್ ನಾವು ಮಾತಾಡ್ಕೊಂಡ್ ಹಾಗೆ ಆಗಿದೆ. ಅಂಡ್ ಮೋರ್ ಓವರ್ ಒಂದ್ ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗಿದೆ. ಇಂಟ್ರೆಸ್ಟಿಂಗ್ ವಿಷಯನಾ? ಏನದು? ಇಲ್ಲಿ ನಡೀತಿರೋದ್ನೆಲ್ಲ ನೋಡಿದ್ರೆ ತುಂಬಾ ಕ್ರೂಷಿಯಲ್ ಅನ್ಸುತ್ತೆ. ಕೇರ್ಫುಲ್ ಆಗಿರು. ನಮಗ್ ಗೊತ್ತಿಲ್ದಿರೋ ರಹಸ್ಯಗಳು ತುಂಬಾನೇ ಇದೆ. ಅದೇನ್ ಹೇಳು ಬೇಗ ಸೋನಾಲಿ, ಕಾಯಿಸ್ಬೇಡ. ಮೊದ್ಲೇ ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಲಕ್ಕಿ, ನಿಮ್ ಮನೇಲಿರೋ ಆ ಭವಾನಿ ಬೇರೆ ಯಾರೂ ಅಲ್ಲ, ಆ ಸಿಂಧು ಸ್ವಂತ ಅಕ್ಕ. ದಿ ಗ್ರೇಟ್ ವಸುಂಧರಾ ಅವ್ರ ದೊಡ್ಡ ಮಗ ಅಥರ್ವನ್ನ ಪ್ರೀತಿಸಿದ್ದ ಹುಡುಗಿ. ಭವಾನಿ ಸತ್ತಿದ್ದಾಳೆ ಅಂತ ಎಲ್ರೂ ಅನ್ಕೊಂಡಿದಾರಲ್ಲ, ಆದ್ರೆ ಆ ಭವಾನಿ ಸತ್ತಿಲ್ಲ. ಏನು? ಭವಾನಿನಾ? ಹೌದು ಲಕ್ಕಿ. ಇದಕ್ಕಿಂತ ಶಾಕಿಂಗ್ ವಿಷಯ ಏನಂದ್ರೆ, ಆ ಭವಾನಿ ತಂಗಿ ಸಿಂಧು ಫೋಟೋ ನೋಡಿದ್ನಲ್ಲ ಆ ರಾಕೇಶ್ ಮನೇಲಿ. ಹಾ ಹೌದು, ಸಿಂಧು ಸತ್ತೋಗಿದ್ದಾಳೆ ಅಂತ ಹೇಳಿದ್ಯಲ್ವಾ? ಇಲ್ಲ ಲಕ್ಕಿ, ಸಿಂಧು ಸತ್ತಿಲ್ಲ. ಆ ಸಿಂಧು ಬೇರೆ ಯಾರು ಅಲ್ಲ, ಈ ಭೈರವಿನೇ ಆ ಸಿಂಧು. ಏನ್ ಹೇಳ್ತಿದ್ಯಾ ಸೋನಾಲಿ? ಹೌದು ಲಕ್ಕಿ, ನಿನ್ ಮಾವನ್ ಮಗಳು ಒರಿಜಿನಲ್ ಭೈರವಿ ಇವಳಲ್ಲ. ನಿಮ್ ಮನೆಗೆ ಎಂಟ್ರಿ ಕೊಟ್ಟಿರೋ ಡ್ಯೂಪ್ಲಿಕೇಟ್ ಭೈರವಿ. ಓ ಗಾಡ್, ನಮ್ಮನೆ ಒಳಗಡೆ ನಮ್ಗೆ ಗೊತ್ತಿಲ್ದ ಹಾಗೆ ಏನೇನೋ ನಡೀತಾ ಇದ್ಯಾ? ಅಂದ್ರೆ ನನ್ಗೆ ಕರೆಕ್ಟ್ ಆಗಿದೆ. ಬಟ್ ಹೀಗಾಗೋದಕ್ಕೆ ರೀಸನ್ ಏನು? ಅವಳು ನಮ್ಮನೆಗೆ ಬರೋಕೆ ಏನ್ ಮೋಟಿವ್ ಇರ್ಬೋದು? ಯಾವ್ದೋ ಒಂದ್ ರೀಸನ್ಗೆ ನಿಮ್ ಮಾವನೇ ಆ ಸಿಂಧುನ ಭೈರವಿ ಅಂತ ಕರ್ಕೊಬಂದು ನಿಮ್ ಮನೇಲಿ ಇಟ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಎಸ್ ಸೋನಾಲಿ, ನಿನ್ ಗೆಸ್ಸು ಕರೆಕ್ಟ್ ಆಗಿದೆ. ನನಗೂ ಹಾಗೆ ಅನಿಸ್ತಿದೆ. ಭೈರವಿ ನಮ್ಮನೆಗೆ ಬಂದಿರೋ ಹಿಂದಿರೋ ಮಾಸ್ಟರ್ ಮೈಂಡು ನಮ್ ಮಾವನೇ ಇರ್ಬೋದು. ಯಾರೋ ಮೂರನೇವರ ಮನೆ ಕರ್ಕೊ ಬಂದಿರೋದಲ್ದೆ ಆಫೀಸು ಬಿಸ್ನೆಸ್ ಅಂತ ಜವಾಬ್ದಾರಿ ಬೇರೆ ಕೊಟ್ಟಿದ್ದಾರೆ. ಹೌದು ಲಕ್ಕಿ, ಇದಿಷ್ಟು ನನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಭವಾನಿ ಭೈರವಿ ಬಗ್ಗೆ ನನಗ್ ಗೊತ್ತಾಗಿರೋ ವಿಷಯಗಳು. ಇದಕ್ಕಿಂತ ಜಾಸ್ತಿ ಏನು ಗೊತ್ತಾಗಿಲ್ಲ. ಆದ್ರೆ ಆ ಭೈರವಿ ನಿಮ್ ಮಾವನ್ ಸ್ವಂತ ಮಗಳು ಅಲ್ವೇ ಅಲ್ಲ. ಸೋನಾಲಿ, ಸದ್ಯಕ್ಕೆ ನೀನ್ ಕೊಟ್ಟಿರೋ ಇನ್ಫಾರ್ಮೇಶನ್ ಬೇಜಾರಾಯ್ತು. ಎಲ್ರು ಸೇರಿ ನಮ್ಮನ್ನೇ ಯಾಮಾರ್ಸಕ್ ನೋಡ್ತಿದಾರಾ? ಇರ್ಲಿ ಇರ್ಲಿ, ಇಷ್ಟೆಲ್ಲ ಗೊತ್ತಾಗಿದೆ ಅಂದ್ಮೇಲೆ ಅವ್ರ ನಾಟಕದ ಉದ್ದೇಶ ಗೊತ್ತಾಗೇ ಆಗುತ್ತೆ. ಸುಳ್ಳಿಗೆ ಆಯಸ್ ಕಮ್ಮಿ ತಾನೇ? ಹೌದು ಲಕ್ಕಿ, ಆದ್ರೆ ಅವ್ರ ಇಂಟೆನ್ಷನ್ ಕೂಡ ದೊಡ್ಡದಾಗಿದೆ ಅನ್ಸುತ್ತೆ. ಆ ಡೂಪ್ಲಿಕೇಟ್ ಭೈರವಿ ನನ್ನನ್ನ ಎಷ್ಟೊಂದೆಲ್ಲ ಗೋಳಿಕೊಂಡ್ಲು, ಎಷ್ಟೊಂದೆಲ್ಲ ಹಿಂಸೆ ಕೊಟ್ಲು. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ಗೆ ಇವಾಗ್ಲೂ BP ರೈಸ್ ಆಗುತ್ತೆ. ಹೌದು ಲಕ್ಕಿ, ಎಷ್ಟು ಅಹಂಕಾರದಿಂದ ಮೆರಿತಿದ್ಲು ಅವಳು. ಬೇರೆಯವ್ರ ಹೆಸರಲ್ಲಿ ದುಡ್ಡಲ್ಲಿ ಏನೆಲ್ಲ ದಿಮಾಕ್ ಮಾಡಿ ತೋರಿಸ್ತಿದ್ಲು. ಇರ್ಲಿ, ಇದನ್ನೆಲ್ಲ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಈ ಲಕ್ಕಿಗ್ ಚೆನ್ನಾಗ್ ಗೊತ್ತಿದೆ. ಇಷ್ಟ ದಿನ ಒಂದು ಕ್ಲಾರಿಟಿಗೋಸ್ಕರ ಕಾಯ್ತಿದ್ದೆ. ಓಕೆ ಸೋನಾಲಿ, ಈ ಕೆಲಸನೆಲ್ಲ ಪರ್ಫೆಕ್ಟ್ ಆಗಿ ಮುಗಿಸಿದಕ್ಕೆ ಥ್ಯಾಂಕ್ಸ್. ಇಟ್ಸ್ ಓಕೆ ಲಕ್ಕಿ. ಆ ಭೈರವಿಗೆ ಇನ್ನಿದೆ ಮಾರಿ ಹಬ್ಬ. ನನಗ್ ತೊಂದ್ರೆ ಕೊಟ್ಟಿರೋ ಪ್ರತಿಯಾಗಿ ಅವಳು 3 ಜನ್ಮಕ್ಕಾಗಷ್ಟು ವಾಪಸ್ ಕೊಡ್ತೀನಿ. ಬಾಯ್ ಸೋನಾಲಿ, ಬಾಯ್. ಬಾಯ್ ಲಕ್ಕಿ. ಸಿಂಧು ಭೈರವಿ ನಮ್ಮನೆಗೆ ಅನಾವಶ್ಯಕವಾಗಿ ಎಂಟ್ರಿ ಕೊಟ್ಟು ನನಗೆ ಬುದ್ಧಿ ಹೇಳೋಕ್ ನೋಡಿ ತೊಂದ್ರೆ ಟಾರ್ಚರ್ ಎಲ್ಲ ಕೊಟ್ಟಿಯಲ್ವಾ? ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ನಿನ್ನ ಸುಮ್ನೆ ಬಿಡ್ತೀನಿ ಅನ್ಕೊಂಡ್ಯಾ? ಇಲ್ಲ, ನೋ ವೇ, ಚಾನ್ಸೇ ಇಲ್ಲ. ಇದೆ, ನಿನಗೆ ಸರಿಯಾಗಿ ಕಾದಿದೆ. ಎಲ್ಲದೂ ನಿನಗೂ ವಾಪಸ್ ಕೊಟ್ಟೇ ಕೊಡ್ತೀನಿ. ಸಿಂಧು ಅಲಿಯಾಸ್ ಸಿಂಧು ಭೈರವಿ. ಸಮಯ ತುಂಬಾ ಜನನ ಪರಿಚಯಿಸುತ್ತೆ, ಸಂದರ್ಭ ಜೊತೆಗಿರೋರ ನಿಜವಾದ ಮುಖನ ಪರಿಚಯಿಸುತ್ತೆ. ಅತಿಗೆ ವಿರಾಟ್, ಏನೆಲ್ರು ತುಂಬಾನೇ ಮಾತಾಡ್ತಾ ಇದ್ದೀರಲ್ಲ. ಆಗಿರೋ ತಪ್ಪನ್ನ ಕ್ಷಮಿಸಿ ಆ ಧರ್ಮೇಂದ್ರ ದೀವಾನೆ ಕೇಸ್ ವಾಪಸ್ ತಗೊಂಡ. ಆದ್ರೆ ನೀವು ನಿಮ್ ತಮ್ಮನ್ ಮಾತ್ರ ಕ್ಷಮಿಸೋ ಮನ್ಸೆ ಮಾಡ್ತಾ ಇಲ್ವಲ್ಲ. ತ್ರಿಲೋಚನಾ, ನೀನ್ ಸ್ವಲ್ಪ ಸುಮ್ಮನೆ ಇರಮ್ಮ. ಹೌದು ತ್ರಿಲೋಚನಾ, ನನ್ನಿಂದ ತಪ್ಪಾಗಿರೋದು ನಿಜ ಅಲ್ವಾ? ಹಾಗಾಗಿ ಮಾತಾಡೋ ಸ್ವಾತಂತ್ರ್ಯನ ನಾನು ಕಳ್ಕೊಂಡಿದ್ದೀನಿ. ಮಾವ,